ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವಂತೂ ಸೂಪರಾಗಿದ್ದೀವಿ. ಬಿರಿಯಾನಿ ಮಾಡ್ಕೊ ತಿಂತಾಯಿದ್ದೀವಿ. ಬನ್ನಿ ಇಲ್ಲಿ ನಿಮಗೂ ನಾನು ಹೇಗೆ ಮಾಡಿದೆ ಅಂತ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ನೋಡಿ, ದಮ್ ಬಿರಿಯಾನಿ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ. ನಾವು ಯಾವ ಥರ ಮಾಡ್ತೀವಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಹೊಸದಾಗಿ ನಮ್ಮ ಚಾನಲ್ ಯಾರಾದರೂ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ. ಪ್ಲೀಸ್ ಕಮೆಂಟ್, ಶೇರ್ ಆ್ಯಂಡ್ ಲೈಕ್ ಕೊಡೋದಂತೂ ಮರಿಬೇಡಿ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಮ್ಮದು 3 ಚಾನಲ್ ಇದೆ. 3 ಚಾನಲ್ಗೂ ನೀವು ಸಪೋರ್ಟ್ ಮಾಡಿದ್ರೆ ಖಂಡಿತ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಒಂದು ನಮನ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಅಂತ, ಇನ್ನೊಂದು ದಿಯಾ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಅಂತ. ದಿಯಾ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ಲಿ ರಾತ್ರಿ 9:30ಕ್ಕೆ ಲೈವ್ ಇರ್ತದೆ. ಬನ್ನಿ, ನೀವು ನಮಗೆ ಸಪೋರ್ಟ್ ಮಾಡಿದ್ರೆ ಖಂಡಿತ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ಬನ್ನಿ, ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾವು ಹೇಗೆ ಮಾಡೋದು ಅಂತ, ಓಕೆನಾ? ಬನ್ನಿ. ಇಲ್ಲಿ ನಾನು ಫಸ್ಟಿಗೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆ ಬಿಸಿಯಾಗೈತೆ. ಪಾತ್ರೆ ಬಿಸಿಯಾಗಿದೆ. ಅದಕ್ಕೆ ಒಂದು 4 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈ ಬಿರಿಯಾನಿ ಮಸಾಲೆ ಎಲ್ಲ ಸೇರಿಸ್ತಾಯಿದ್ದೀನಿ. ನೋಡಿ, ಬಿರಿಯಾನಿ ಎಲೆ, ಚಕ್ಕೆ, ಮರಾಠಿ ಮೊಗ್ಗು, ಆಮೇಲೆ ಏಲಕ್ಕಿ ಕಾಯಿ ಎಲ್ಲ ಸೇರಿಸಿದ್ದೀನಿ. ಅದಕ್ಕೆ ನಾನು ಇಲ್ಲಿ ಒಂದು 4 ಈರುಳ್ಳಿ, ದಪ್ಪು ಸೈಜದ್ದು 4 ಈರುಳ್ಳಿನ ಕಟ್ ಮಾಡಿ ಇದು ಉದ್ದ ಫ್ರೈ ಮಾಡ್ತಾಯಿದ್ದೀನಿ. ಇಲ್ಲಿ ಬಿರಿಯಾನಿ ಮಾಡಬೇಕಾದ್ರೆ ನಮಗೆ ಇಂಪಾರ್ಟೆಂಟು ಈರುಳ್ಳಿ ಫ್ರೈ ಆಗೋದು. ಇಲ್ಲಿ ನಾನು ಒಂದು kg ಚಿಕನ್ಗೆ ಅರಿಶಿನ, ಸ್ವಲ್ಪ ಉಪ್ಪು, 1 ಸ್ಪೂನ್ ಚಿಲ್ಲಿ ಪೌಡ್ರು, ಅರ್ಧ ಕಪ್ಪು ಮೊಸರು. ಆದರೆ ಸ್ಕಿಪ್ ಆಗಿದೆ ಇದು ವಿಡಿಯೋ ಸ್ಕಿಪ್ ಆಗಿದೆ, ಅದಕ್ಕೋಸ್ಕರ ನಾನು ಮಿಕ್ಸ್ ಮಾಡಿಟ್ಟಿದ್ದೀನಿ ಅಷ್ಟೇ. ಇದು ನೋಡಿ, ಈರುಳ್ಳಿ ಫ್ರೈ ಆಯಿತು. ಅದಕ್ಕೆ ಒಂದು 3 ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಏನಕ್ಕೆ ಅಂದರೆ ನಾನು ಚಿಕನ್ಗೆ 1 ಸ್ಪೂನು ಚಿಲ್ಲಿ ಪೌಡ್ರ್, ಅಚ್ಚ ಖಾರದ ಪುಡಿನ ಹಾಕಿದ್ದೀನಿ. ಅದಕ್ಕೆ ಇಲ್ಲಿ ನಾನು 3 ಹಸಿಮೆಣಸಿನ್ಕಾಯಿ ಅಷ್ಟೇ ಹಾಕ್ತಾಯಿರೋದು. ಇದನ್ನು ಈರುಳ್ಳಿ ಚೆನ್ನಾಗಿ ಈ ಥರ ಫ್ರೈ ಆಗಿದ್ರೇ ನಮಗೆ ಬಿರಿಯಾನಿ ಟೇಸ್ಟ್ ಬರೋದು. ಇದಕ್ಕೆ ಬಂದು ಚಿಕ್ಕ ಸ್ಪೂನಲ್ಲಿ ನಾನು 2 ಸ್ಪೂನು ಅಷ್ಟು 2-2.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ. ನೋಡಿರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು, ಆವಾಗಲೇ ಬಿರಿಯಾನಿ ಟೇಸ್ಟ್ ಬರೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ತಕ್ಷಣ ಎಷ್ಟು ಘಮ ಘಮ ಅಂತಾಯಿತು ಗೊತ್ತಾ? ಸೂಪರ್ ಘಮ ಅಂತಾಯಿತು. ನೋಡಿ, ನಾನು ಇಲ್ಲಿ 1 ಗಂಟೆ ಮುಂಚೆ ನಾನು ನೆನೆಸಿಟ್ಟಿದ್ದೆ ಇದು ಚಿಕನ್ನ. ನಾನು ಆ ಚಿಕನ್ನ ಹಾಕ್ತಾಯಿದ್ದೀನಿ. ಮೊಸರು, ಚಿಲ್ಲಿ ಪೌಡ್ರು, ಸ್ವಲ್ಪ ಅರಿಶಿನ, ಉಪ್ಪು ಅಷ್ಟೇ, ಬೇರೆ ಏನೂ ಹಾಕಿಲ್ಲ. ಇದಕ್ಕೆ 1 ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರ್ ಹಾಕಿದೆ. ಇದಕ್ಕೆ ನಾನು ಪುದೀನ ಕೊತ್ತಂಬರಿ ಸೇರಿಸ್ತಾಯಿದ್ದೀನಿ. ಈಗ ಆಯಿಲಲ್ಲಿ ಅದನ್ನ ಹಾಕಿದ್ನಲ್ಲ ಚಿಕನ್ನ, ಪುದೀನ ಕೊತ್ತಂಬರಿ ಹಾಕಿ ಒಂದು 4 ಟೊಮೊಟೊನ ಕಟ್ ಮಾಡಿ ಹಾಕಿದ್ದೀನಿ. ನೋಡಿ, ಅದನ್ನು ತುಂಬ ಸಿಂಪಲಾಗಿ ಮಾಡ್ಕೊಬೋದು. ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ? ತುಂಬಾ ಚೆನ್ನಾಗಿರ್ತದೆ. ಇದಕ್ಕೆ ನಾನು ಫಸ್ಟೇ ಉಪ್ಪು ಹಾಕಿದೆ. ಯಾವುದಕ್ಕೆ? ಇದು ಚಿಕನ್ಗೆ. ಈಗ ಮಸಾಲೆ ಎಲ್ಲ ಹಾಕಿದ್ನಲ್ಲ, ಟೊಮೊಟೊ, ಈರುಳ್ಳಿಗೆಲ್ಲ ಉಪ್ಪು ಬೇಕಲ್ಲ, ಅದಕ್ಕೆ ನಾನು ಒಂದು ಚಿಕ್ಕ ಸ್ಪೂನಲ್ಲಿ ಸ್ವಲ್ಪ ಉಪ್ಪು ಸೇರಿಸಿದ್ದೀನಿ. ಇವಾಗ ಸ್ವಲ್ಪ ಉಪ್ಪು ಸೇರಿಸಿದ್ರೆ ನಾವು ಅನ್ನಕ್ಕೂ ಬೇಕಾದ್ರೆ ಹಾಕ್ಕೊಬೋದು. ನೋಡಿ, ಈ ಚಿಕ್ಕ ಸ್ಪೂನಲ್ಲಿ 1 ಸ್ಪೂನು ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಆವಾಗ 1 ಸ್ಪೂನ್ ಹಾಕಿದ್ದೀನಿ, ಇವಾಗ 1 ಸ್ಪೂನ್ ಹಾಕ್ತಾಯಿದ್ದೀನಿ ಚಿಲ್ಲಿ ಪೌಡ್ರು. 2 ಸ್ಪೂನ್ ಒಟ್ಟು ಟೋಟಲು. ನೋಡಿ, ಈ ಕಪ್ಪಲ್ಲಿ ನಾನು ಒಂದು ಅರ್ಧ ಕಪ್ಪು ಮೊಸರು ಹಾಕಿದೆ ಚಿಕನ್ಗೆ. ಇವಾಗ ಚಿಲ್ಲಿ ಪೌಡ್ರ್ ಹಾಕಿದ ತಕ್ಷಣ ಒಂದು ಸಲ ಮಿಕ್ಸ್ ಮಾಡೋದ. ಉಪ್ಪು ಹಾಕಿದ್ದೀವಲ್ಲ, ಟೊಮೊಟೊ ಚೆನ್ನಾಗಿ ಉಪ್ಪು ಹಾಕಿದ ತಕ್ಷಣ ಮೆತ್ತಗಾಗೋಗುತ್ತೆ. ನೋಡಿ, ಇದು ಟೆಂಡರ್ ಚಿಕನ್ನು. ಇವಾಗ ಒಂದು 5 ನಿಮಿಷ ಸಿಮ್ಮಲ್ಲೇ ಇಟ್ಕೊಳ್ಳೋದ, ಚಿಕನ್ ಬೇಯ್ತಾ ಇರಲಿ. ಈಗ ಇನ್ನೊಂದು ಸ್ಟವಲ್ಲಿ ನಾನು ಇದು ದಮ್ ಬಿರಿಯಾನಿ ಅಲ್ಲ, ಅದಕ್ಕೆ ನಾನು ಸಪ್ರೇಟಾಗಿ ಅನ್ನ ಮಾಡ್ಕೋತಾ ಇದ್ದೀನಿ. ಇದು ಕುದೀತಾ ಇರಲಿ. ನೋಡಿ, ಇದಕ್ಕೇನು ಅಳತೆ ಏನೂ ಬೇಕಾಗಿಲ್ಲ. ಒಂದು 3/4 ಭಾಗದಷ್ಟು, ಏಕೆ ಗಂಜಿ ಬಸಿಬೇಕು ಇದು. ಅದಕ್ಕೆ ನಾನು ಒಂದು ಸ್ಟವ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ. ನೀರು ಬಿಸಿ ಆಗ್ತಾ ಇರಲಿ. ಅಷ್ಟು ಟೈಮ್ಗೆ ಇದು ಚಿಕನ್ ಸಿಮ್ಮಲ್ಲಿ ಇಟ್ಟಿದ್ದೀನಲ್ಲ, ಇದು ಕುದೀತಾ ಇರ್ತದೆ. ಇವಾಗ ನಾನು ಅನ್ನಕ್ಕೆ ಉಪ್ಪು ಸೇರಿಸ್ತಾ ಇದ್ದೀನಿ. ಅನ್ನಕ್ಕೆ ಉಪ್ಪು ಸೇರಿಸಿದ್ರೇ ಬಿರಿಯಾನಿ ಟೇಸ್ಟ್ ಬರೋದು. ಏಕೆಂದರೆ ನಾವು ಮಸಾಲೆಗೆ ಅನ್ನ ಹಾಕ್ತೀವಲ್ಲ, ಮಿಕ್ಸ್ ಮಾಡ್ತೀವಲ್ಲ, ಆಗ ಟೇಸ್ಟ್ ಬರೋದಿಲ್ಲ. ಅದಕ್ಕೆ ನಾವು ನೀರು ಹಾಕಿದ ತಕ್ಷಣ ಸ್ವಲ್ಪ ಉಪ್ಪು ಹಾಕಬೇಕು. ನಾವು ನೋಡಿ, ಇದು ಕುದೀತಾ ಇದೆ. ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋದ. ಹಿಡಿಯಾಗಿ ಬಿಡಬಾರ್ದು ಅಷ್ಟೇ, ಆಗ ಟೇಸ್ಟ್ ಚೇಂಜ್ ಆಗೋಗುತ್ತೆ. ಯಾವುದೇ ಪದಾರ್ಥ ನಮ್ಗೆ ಯಾವಾಗ ಇದು ಸ್ವಲ್ಪ ತಳ ಹಿಡಿಯುತ್ತೆ, ಆವಾಗ ಟೇಸ್ಟ್ ಚೇಂಜ್ ಆಗೋಗುತ್ತೆ. ಅದಕ್ಕೆ ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸಬೇಕು ಇದನ್ನು. ನೋಡಿ, ಇವಾಗ ನೀರು ಕುದೀತಾ ಐತೆ ಪಕ್ಕದ ಸ್ಟವಲ್ಲಿ. ನಾನಿಲ್ಲಿ 1 ಪಾವಷ್ಟು ರೈಸ್ ತಗೊಂಡಿದ್ದೆ. ದೊಡ್ಡ ಪಾವಲ್ಲಿ 1 ಪಾವಷ್ಟು ರೈಸ್ ತಗೊಂಡಿದ್ದೆ. ಅದಕ್ಕೆ ನಾವು ಅಳತೆ ನೀರು ಹಾಕಿಲ್ಲ. ನೋಡಿ, ಇದು ಬಾಸುಮತಿ ರೈಸು.
ಬಾಸುಮತಿ ರೈಸ್ನ ನೆನೆಸಿಟ್ಟಿದೆ. ಫಸ್ಟ್ 1 ಅವರ್ ಮುಂಚೆ ನೆನೆಸಿಟ್ಟಿದೆ. ಇವಾಗ ಕುದಿಯೋ ನೀರಿಗೆ ಹಾಕಿದ್ದೀನಿ. ಇದು ಬಾಸುಮತಿ ರೈಸ್ ಬಂದು ಸ್ವಲ್ಪ ಒಂದು 80% ಬೇಯಿಸ್ಬೇಕಷ್ಟೇ. 80% ಬೇಯತ್ತು ಬಿಡಬೇಕಷ್ಟೇ, ಜಾಸ್ತಿ ಬೇಯಿಸಬಾರ್ದು. ಯಾಕೆಂದರೆ ಇಲ್ಲೂ ಸ್ವಲ್ಪ ನೀರಿದೆಯಲ್ವಾ, ಅದಕ್ಕೆ ಬರೀ 80% ಅಷ್ಟೇ ನಾವು ಕುದಿಸ್ಬೇಕು. ಕುದಿಯೋ ನೀರಿಗೆ ಹಾಕಿದ್ರೆ ಬೇಗ ಆಗೋಗುತ್ತೆ. ಅವಾಗವಾಗ ನೋಡ್ತಾ ಇರಬೇಕು, ಯಾಕೆಂದರೆ ಅನ್ನ ಆಗಬಾರ್ದು. ಅದು ಅನ್ನ ಬಿರಿಯಾನಿಗೆ ಹಾಕಿದ್ಮೇಲೆ ಹಾಕಬೇಕು. ಇದು 3/4% ಬೇಯೋ ಗಂಟ ನೋಡ್ತಾನೆ ಇರಬೇಕು. 5 ನಿಮಿಷಕ್ಕೆಲ್ಲ ಆಗೋಗುತ್ತೆ. ಬಿಸಿ ನೀರಿಗೆ ಹಾಕ್ಬಿಟ್ರೆ ಒಂದು 5 ನಿಮಿಷ ಕುದಿಸ್ಬಿಟ್ಟು ಗಂಜಿ ತೆಗೆದುಬಿಡ್ಬೇಕು. ಆವಾಗಲೇ ನಮಗೆ ಉದುರಾಗಿ ಬಿರಿಯಾನಿ ಬರೋದು. ಇಲ್ಲಾಂದರೆ ಮುದ್ದೆ ಆಗೋದ್ರೆ ಟೇಸ್ಟ್ ಚೇಂಜ್ ಆಗೋಗುತ್ತೆ. ಮುದ್ದೆ ಆಗೋದಕ್ಕೆ ಬಿಡಬಾರ್ದು. ನೋಡಿ, ರೆಡಿ ಆಯಿತು. ಸ್ಟವ್ ಆಫ್ ಮಾಡಿದ್ದೀನಿ. ಇದು ಕುದೀತಾ ಇದೆ, ಎಣ್ಣೆ ಎಲ್ಲ ಮೇಲೆ ಬಂದಿದೆ. ಇವಾಗ ನಾನು ಒಂದು ತೂತ ಪಾತ್ರೆಯಲ್ಲಿಗೋ ಇಲ್ಲಾಂದರೆ ಈಗೂ ಮಾಡ್ಕೊಬೋದು. ಒಂದು ಮುಚ್ಚಳ ಮುಚ್ಚಿ ಫುಲ್ ಗಂಜಿ ತೆಗ್ದಿದ್ದೀನಿ. ನೋಡಿ ಇನ್ನೂ ಅಕ್ಕಿ ಥರನೇ ಐತೆ. ನೋಡ್ಕೋಬೇಕು ನೀವು ಫಸ್ಟು. ಸ್ವಲ್ಪ ಗಟ್ಟಿಯಾಗಿರಬೇಕಾದ್ರೆ ಆಫ್ ಮಾಡಬೇಕು. ನಾನು ಇವಾಗ ಆ ಅನ್ನನ ತೆಗೆದು ಇದ್ರೊಳಗಡೆ ಸೇರಿಸ್ತಾ ಇದ್ದೀನಿ. ಇಷ್ಟೇ. ಜಾಸ್ತಿ ಏನಾದರೂ ನೀವು ಬಿರಿಯಾನಿ ಮಾಡೋಂಗಿದ್ರೆ ಅರ್ಧ ಮಸಾಲೆ ಒಂದು ಪಾತ್ರೆಗೆ ಎತ್ತಿಟ್ಕೊಬಿಟ್ಟು ಈ ಅಕ್ಕಿ ಹಾಕ್ತೀವಲ್ಲ, ಆ ಮಸಾಲೆನೇ ಅದ್ರ ಮೇಲ್ಗಡೆ ಹಾಕಬೇಕು. ಇದು ಯಾಕೆಂದರೆ ನಾನು ಸ್ವಲ್ಪನೇ ಮಾಡ್ತಾ ಇರೋದು, ಒಂದು ಪಾವು ಅಷ್ಟೇ ನಾನು ಮಾಡ್ತಾ ಇರೋದು. ಅದಕ್ಕೋಸ್ಕರ ನಾನು ಅದ್ರೊಳಗಡೆ ಹಾಕಿ ಒಂದು ಸಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಏಕೆಂದರೆ ಮಸಾಲೆ ಎಲ್ಲ ಹಿಡಿಬೇಕಲ್ಲ, ಅದಕ್ಕೋಸ್ಕರ ಒಂದು ಸಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ನೀರು ಇಟ್ಕೋತೀನಿ. ಅನ್ನ ಸ್ವಲ್ಪ ಮುದ್ದೆ ಇದು ಬೆಂದಿಲ್ಲ ಅಂದರೆ ಆ ಬಿಸಿ ನೀರೇ ಹಾಕ್ಕೋಬೋದು. ನಾನು ಗಂಜಿ ಬಸ್ತಿದ್ನಲ್ಲ, ಅದಕ್ಕೆ ಅನ್ನ ಸ್ವಲ್ಪ ಇತ್ತು, ಅದಕ್ಕೆ ಅದರೊಳಗಡೆ ಸೇರಿಸ್ತಾ ಇದ್ದೀನಿ. ಏನಕ್ಕೆ ಸುಮ್ಮನೆ ವೇಸ್ಟ್ ಮಾಡೋದು ಅಂತ. ಆ ಬಿಸಿ ನೀರು ಹಾಗೆ ಇರಬೇಕು. ಅನ್ನ ನಿಮಗೆ ಇನ್ನೂ ಸ್ವಲ್ಪ ಗಟ್ಟಿ ಅಂದರೆ ಒಂದು ಅರ್ಧ ಗ್ಲಾಸ್ ಮೇಲ್ಗಡೆ ಹಾಕ್ಕೋಬೋದು. ನೋಡಿ, ಇವಾಗ ನಾನು ಅದು ಮುಚ್ಚಳ ಮುಚ್ಚಿ ಒಂದು ಬಟ್ಟೆ ಹಾಕ್ಬಿಟ್ಟು ಇಡ್ತಾಯಿದ್ದೀನಿ. ಸಿಮ್ಮಲ್ಲೇ ಇಟ್ಟಿದ್ದೀನಿ. ಸಿಮ್ ಮಾಡಬೇಕಾದ್ರೆ ಒಂದು ತವನೋ, ಒಂದು ಹಳೆ ತವನೋ, ಇಲ್ಲಾಂದರೆ ಈ ಥರ ತೂತ ಯಾವುದಾದ್ರೂ ಇವಾಗ ಮಾರ್ಕೆಟಲ್ಲಿ ಸಿಗುತ್ತೆ ನೋಡಿ, ಈ ಥರದ್ದಿದ್ದರೆ ನಾವು ದಮ್ ಕಟ್ಟೋದು ತುಂಬಾ ಚೆನ್ನಾಗಿರುತ್ತೆ. ಅವಾಗ ಅನ್ನ ಸೀದೋಗೋದಿಲ್ಲ. ಇದನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ಅದ್ರ ಮೇಲೆ ಪಾತ್ರೆ ಇಟ್ಟರೆ ಅನ್ನ ಸೀದೋಗೋದಿಲ್ಲ. ನೋಡಿ, ಮುಚ್ಚಳ ಮುಚ್ಚಿ ಕವರ್ ಮಾಡಿ ಇಟ್ಟಿದ್ದೀನಿ ಬಟ್ಟೆ ಸುತ್ತಿ. ನೋಡಿ, ಇವಾಗ ಓಪನ್ ಮಾಡಿ ತೋರಿಸ್ತೀನಿ. 10 ನಿಮಿಷ ಇಟ್ಟಿದ್ದೀನಿ. 10 ನಿಮಿಷಕ್ಕೆ ರೆಡಿ ಆಗಿದೆ. ನೋಡಿ, ಹೀಗೆ ಬಂದಿದೆ ಅನ್ನ. ಸ್ವಲ್ಪನೂ ಮುದ್ದೆ ಆಗಿಲ್ಲ. ನೋಡಿ, ಎಷ್ಟು ಪರ್ಫೆಕ್ಟಾಗಿದೆ ಅನ್ನ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ದಯವಿಟ್ಟು ಲೈಕ್ ಮಾಡೋದಂತೂ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಪ್ಲೀಸ್ ಪೂರ್ತಿಯಾಗಿ ವಿಡಿಯೋ ನೋಡಿ. ಮುಂದೆ ಯಾವ ವಿಡಿಯೋ ಬೇಕು ನಿಮಗೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿದ್ರೆ ಖಂಡಿತ ನಾನು ಆ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ತನಕ ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು.